ಸತ್ರಂ ಆಸತ ಅಂತ ಒಂದು ಪ್ರಯೋಗ. ಭಾಗವತದ 10ನೇ ಸ್ಕಂದದ 93ನೇ ಅಧ್ಯಾಯ. ಸರಸ್ವತಿ ನದಿಯ ತೀರದಲ್ಲಿ ಋಷಿಗಳು ಯಜ್ಞಕ್ಕೆ ಕುಳಿತಿದ್ದರು ಅಂತ. ಅಲ್ಲಿ ಆಸತ ಅಂದರೆ ಆಸ್ತ, ಆಸಾತ, ಮಾಸತ. ಆಸ ಉಪವೇಶನ ಧಾತುವಿನ ಲಂಗ್ಲಕಾರ ಅದು. ಕುಳಿತಿದ್ದರು ಅಂತ ಅರ್ಥ ಆಗ್ತದೆ. ಸತ್ರಂ ಆಸತ ಅಂದರೆ ಯಜ್ಞಕ್ಕೆ ಕುಳಿತಿದ್ದರು ಅಂತ ಅರ್ಥ. ನಮಗೆಲ್ಲ ಗೊತ್ತಿರುವಂತೆ ಆಸ ಉಪವೇಶನ ಏನೋ ಧಾತು ಅದು ಅಕರ್ಮಕ ಧಾತು. ಆದರೆ ಇಲ್ಲಿ ಸತ್ರಂ ಆಸತ ಅಂತ ಹೀಗೆ ಪ್ರಯೋಗ ಇದೆ. ಯಜ್ಞಕ್ಕಾಗಿ ಕುಳಿತಿದ್ದರು ಅಂತ ಹೇಳುವಾಗ ಸತ್ರಾರ್ಥಂ ಷಷ್ಠಿ ವಿಭಕ್ತಿ ಅಥವಾ ಸಪ್ತಮಿ ವಿಭಕ್ತಿ ಅಥವಾ ಚತುರ್ಥಿ ವಿಭಕ್ತಿ ಇರಬೇಕಾಗ್ತದೆ. ಅದನ್ನು ಬಿಟ್ಟು ಸತ್ರಂ ಆಸತ ಅಂತ ಈಗ ಪ್ರಯೋಗ ಹೇಗಿದೆ ಅಂತ ಒಂದು ಜಿಜ್ಞಾಸೆ ನನಗೆ ಬಂತು. ಈ ಪ್ರಶ್ನೆಗೆ ಎರಡು ರೀತಿಯಾಗಿ ಉತ್ತರ ಕೊಡಬಹುದು ಅಂತ ಕಾಣಿಸ್ತು. ಒಂದು, ಈ ಅಸ ಉಪವೇಶನೆ ಅಂತ ಏನು ಧಾತು ಇದೆ ಅದನ್ನು ಅಕರ್ಮಕ ಅಂತ ಒಪ್ಪದೇ ಇರುವುದು. ಸಕರ್ಮಕ ಅಂತ ಅದನ್ನು ಪರಿಗಣಿಸಿಬಿಟ್ರೆ ಅಸ ಉಪವೇಶನ ಏನು ಧಾತುವಿಗೆ ಯಜ್ಞಕ್ಕಾಗಿ ಕುತ್ಕೊಂಡಿದ್ದರು ಅಂತ ಈಗ ಅರ್ಥ ಆಗ್ತದೆ. ನಾವು ಕನ್ನಡದಲ್ಲೂ ಕೂಡ ಪೂಜೆಗೆ ಕೂತಿದ್ದಾರೆ ಮತ್ತು ಸಂಧ್ಯಾವಂದನೆಗೆ ಕೂತಿದ್ದಾರೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತೇವೆ. ಸಂಧ್ಯಾವಂದನೆಗೆ ಕೂತ್ಕೊಳ್ಳೋದು ಅಂದ್ರೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತ್ಕೊಳ್ಳೋದು ಅಂತ ಅದರ ಅರ್ಥ. ಸಂಧ್ಯಾವಂದನೆಗೆ ಷಷ್ಠಿ ವಿಭಕ್ತಿಯಲ್ಲಿರುವುದನ್ನೇ ದ್ವಿತೀಯ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೋಬಹುದಷ್ಟೆ. ಯಜ್ಞಕ್ಕೆ ಕೂತಿದ್ದಾರೆ, ಋಷಿಗಳು ಯಜ್ಞಕ್ಕೆ ಕೂತ್ಕೊಂಡಿದ್ರು. ಯಜ್ಞಕ್ಕೆ ಅನ್ನುವುದು ಷಷ್ಠಿ ವಿಭಕ್ತಿಯಲ್ಲಿದ್ದದನ್ನು ಯಜ್ಞಂ ಅಂತ ದ್ವಿತೀಯ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೋಬಹುದು. ಕನ್ನಡದಲ್ಲಿ ಹೇಳಿದ ಹಾಗೇನೆ ಸಂಧ್ಯಾವಂದನೆಗೆ ಕೂತಿದ್ದಾರೆ ಅಂದರೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತಿದ್ದಾರೆ, ಪೂಜೆಗೆ ಕೂತಿದ್ದಾರೆ ಅಂದರೆ ಪೂಜೆ ಮಾಡ್ಲಿಕ್ಕೆ ಕೂತಿದ್ದಾರೆ ಅಂತ. ಇನ್ನೊಂದು ಅಸ ಗತಿ ದೀಪ್ತ್ಯಾದಾನೇಶು ಅಂತ ಭ್ವಾದಿ ಧಾತು ಒಂದಿದೆ. ಅದಕ್ಕೆ ಆದಾನ ಅಂತ ಒಂದು ಅರ್ಥ ಇದೆ, ಟೇಕ್ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅದನ್ನು ಗಮನಿಸಿದರೆ ಯಜ್ಞವನ್ನು ಸ್ವೀಕರಿಸುವುದು ಅಂತ ಈಗ ಅರ್ಥ ಆಗ್ತದೆ. ಮಾಡಲಿಕ್ಕಾಗಿ ಸ್ವೀಕರಿಸುವುದು ಅಂತ ಅದರ ಅರ್ಥ. ಹಮ್ಮಿಕೊಳ್ಳುವುದು ಅಂತ ಅಂತಾರಲ್ಲ, ಅದು ಆ ಅರ್ಥ ಇದ್ದಿರಬೇಕು ಅಂತ ಕಾಣಿಸ್ತದೆ. ಭ್ವಾದಿಗಣದಲ್ಲಿ ಬರುವಂಥ ಧಾತು ಅದು ಅಸಗತಿ ದೀಪ್ತ್ಯಾದಾನೇಶು ಅಂತ. ಹಾಗಾಗಿ ಆದಾನ ಅಂತ ಅರ್ಥ ಇರೋದ್ರಿಂದ ಟೇಕ್ ಅಂತ ಅರ್ಥ ಆಗ್ತದೆ. ಟೇಕ್ ಅಂದರೆ ಅಂಡರ್ ಟೇಕ್, ಹಮ್ಮಿಕೊಳ್ಳುವುದು, ಪ್ರಾರಂಭಿಸುವುದು ಅಂತ ಹೀಗೆಲ್ಲ ಅರ್ಥ ಆಗಬಹುದು. ಅದು ಸಕರ್ಮಕ ಆಗ್ತದೆ. ಅದರಿಂದ ಅದು ಉಭಯಪದಿ ಧಾತು ಕೂಡ ಆಗಿದೆ. ಪರಸ್ಮೈಪದಿ ಅಂತ ಕೆಲವು ಕಡೆ ಕೊಟ್ಟಿದ್ದಾರೆ, ಉಭಯಪದಿ ಅಂತಲೂ ಇದೆ. ಕೌಮುದಿಯಲ್ಲಿ ಧಾತು ಸಂಖ್ಯೆ ಅದು ಬೇರೆ ಬೇರೆ ಕಡೆ ಒಂದೊಂದು ಥರ ಇದೆ. ಭ್ವಾದಿಗಣದಲ್ಲಿ 886ನೇ ಧಾತು ಒಂದು, ಮತ್ತು 1209ನೇ ಧಾತು ಒಂದು, ಹೀಗೆಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ದಾರೆ. ಉಭಯಪದಿ ಧಾತು ಅಂತ ಇಟ್ಕೊಂಡ್ಬಿಟ್ರೆ ಯಜ್ಞಂ ಆಸತ ಅಂದರೆ ದೇ ಅಂಡರ್ಟುಕ್ ದ ಯಜ್ಞ ಅಂತ ಅರ್ಥ. ಯಜ್ಞವನ್ನು ಹಮ್ಮಿಕೊಳ್ಳುವುದು ಅಂತ ಅರ್ಥ. ಕುತ್ಕೊಳ್ಳೋದು ಅಂತ ಅರ್ಥ ಅಲ್ಲೇ ಅಲ್ಲ. ಕುತ್ಕೊಳ್ಳುವುದು ಅಂತ ಅಸ ಉಪವೇಶನ ಧಾತುವನ್ನು ಒಂದು ವೇಳೆ ಇಟ್ಕೊಂಡ್ರು ಕೂಡ ಅದಕ್ಕೆ ಯಜ್ಞಕ್ಕಾಗಿ ಕೂತ್ಕೊಂಡಿದ್ರು, ಯಜ್ಞವನ್ನು ಮಾಡ್ಲಿಕ್ಕೆ ಕೂತ್ಕೊಂಡಿದ್ರು ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗ ನಾವು ಬಳಕೆಯಲ್ಲಿ ತರಬಹುದಾದಂತಹ ಒಂದು ಪ್ರಯೋಗ ಇದೆ.